ಬಾಂಗ್ಲಾದೇಶದ ಹಿಂಸಾಚಾರದಲ್ಲಿ ಹಿಂದೂಗಳೇ ಟಾರ್ಗೆಟ್ ಆಗಿದ್ದಾರಾ ಅಂತ ಹಿಂದೂ ಕೌನ್ಸಿಲರ್ನ ಜೀವಂತ ಸುಟ್ಟು ಹಾಕಿದ್ದಾರೆ ಕಿಡಿಗೇಡಿಗಳು. ರಂಗಪುರದ ಹಿಂದೂ ಕೌನ್ಸಿಲರ್ ಕಾಜಲ್ ರಾಯ್ ಸಜೀವ ದಹನಗೊಂಡಿದ್ದಾರೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕಿಡಿಗೇಡಿಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಈಗಾಗಲೇ 4 ಹಿಂದೂ ದೇವಾಲಯಗಳನ್ನ ಧ್ವಂಸಗೊಳಿಸಿದ್ದಾರೆ. ಅದರಲ್ಲಿ ಇಸ್ಕಾನ್ ಕಾಳಿ ದೇವಾಲಯ ಕೂಡ ಇದೆ. ದೇವಾಲಯಗಳ ಮೇಲೆ ನಿರಂತರವಾಗಿ ದಾಳಿ ಮಾಡಲಾಗ್ತಾನೆ ಇದೆ. ಇನ್ನು ಹಿಂದೂಗಳ ಮನೆಯನ್ನ ಗುರಿಯಾಗಿಸಿಕೊಂಡು ಹಿಂಸಾತ್ಮಕ ದಾಳಿ ಮುಂದುವರೆದಿದೆ. ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಿ ವಿಕೃತಿಯನ್ನ ಮೆರಿತಾ ಇದ್ದಾರೆ ಬಾಂಗ್ಲಾ ಪ್ರಜೆಗಳು. ಇಲ್ಲಿವರೆಗೂ ಬಾಂಗ್ಲಾದೇಶದಲ್ಲಿ ಸುಮಾರು 158 ಜನ ಸಾವನ್ನಪ್ಪಿದ್ದಾರೆ ಈ ಗಲಭೆಯಲ್ಲಿ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರಲ್ಲಿ 100 ಜನ ಹಿಂದೂಗಳೇ ಆಗಿದ್ದಾರೆ ಅನ್ನುವಂತಹ ಮಾಹಿತಿ, ಆತಂಕಕಾರಿ ಸುದ್ದಿ ಇದೀಗ ಲಭ್ಯವಾಗ್ತಾ ಇದೆ. ಹಿಂದೂ ಕೌನ್ಸಿಲರ್ ಕಾಜಲ್ ರಾಯ್ರನ್ನ ಜೀವಂತ ಸುಟ್ಟು ಹಾಕಿದ್ದಾರೆ. ಹಿಂಸಾಚಾರ ಭುಗಿಲೇಳ್ತಾ ಇದೆ. ಹಿಂದೂಗಳ ಮನೆಗಳನ್ನ, ಹಿಂದೂಗಳ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡಿ ಪದೇ ಪದೇ ದಾಳಿಯನ್ನ ನಡೆಸಲಾಗ್ತಾನೆ ಇದೆ. ಮೀಸಲಾತಿಯ ಕಿಚ್ಚು, ಮೀಸಲಾತಿಯ ಹೋರಾಟ ಈ ರೀತಿ ಕನ್ವರ್ಟ್ ಆಗ್ತಾ ಇರೋದಕ್ಕೆ ಏನ್ ಪ್ರಮುಖ ಕಾರಣ ಅನ್ನುವಂತಹ ಪ್ರಶ್ನೆ ಕೂಡ ಮತ್ತೊಂದು ಕಡೆ ಉದ್ಭವಿಸಿದೆ. ಮತ್ತೆ ಸಾಕಷ್ಟು ಜನ ಬಾಂಗ್ಲಾ ಹಿಂದೂಗಳು ಭಾರತದ ಗಡಿಯತ್ತ ಧಾವಿಸ್ತಾ ಇದ್ದಾರೆ. ನಮ್ಮ ನೆರವಿಗೆ ಬರಬಹುದು ಭಾರತ ಅನ್ನುವಂತಹ ನಿರೀಕ್ಷೆಯಲ್ಲಿ ಅವರಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಭಾನುವಾರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅಲ್ಲಿ ಜೀವಂತ ಕಾಜಲ್ ಅವರನ್ನ ಸುಡ್ತಾ ಇರುವಂತಹ ದೃಶ್ಯ ಅದು. ಅವರ ಕುಟುಂಬಸ್ಥರು ಆ ದೃಶ್ಯವನ್ನ ನೋಡಿ ಕಣ್ಣೀರ್ ಹಾಕ್ತಾ ಇದ್ದಾರೆ. भगवान इधर हमको तो सगानो मेरे इच्छा को डालो लगा जाओ भगवान इधर हमको तो सगानो भगवान इधर हमको तो सगानो मेरे इच्छा को डालो लगा जाओ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಶೇಖ್ ಹಸೀನಾ ಅವರ ಮನೆ ಮೇಲೆ ಈ ಪ್ರತಿಭಟನಾಕಾರರ ಹಿಂಸಾತ್ಮಕ ದಾಳಿ ಮುಂದುವರಿಯುತ್ತೆ. ಅವರ ತಂದೆ ಬಾಂಗ್ಲಾದೇಶದ ಪಿತಾಮಹ ಅಂತ ಕರೆಸಲ್ಪಡ್ತಿದ್ರು. ಸೊ ಅವರ ಪುತ್ಥಳಿಯಲ್ಲಿತ್ತು. ಅದನ್ನ ಧ್ವಂಸಗೊಳಿಸುವಂತಹ ಕೆಲಸ ಅಲ್ಲಾಗ್ತಾ ಇದೆ. ಅಷ್ಟೇ ಅಲ್ಲ, ಶೇಖ್ ಹಸೀನಾ ಅವರ ಬಟ್ಟೆ, ಶೇಖ್ ಹಸೀನಾ ಅವರ ಸೀರೆ, ಶೇಖ್ ಹಸೀನಾ ಅವರ ಮನೆಯಲ್ಲಿರುವಂತಹ ಆ ಬಂಗಲೆಯಲ್ಲಿದ್ದಂತಹ ವಸ್ತುಗಳನ್ನ ಆ ಪ್ರಜೆಗಳು, ಬಾಂಗ್ಲಾ ಪ್ರಜೆಗಳು ತಗೊಂಡು ಹೋಗ್ತಾ ಇರುವಂತಹ ದೃಶ್ಯ ನಮಗೆ ಶ್ರೀಲಂಕಾದಲ್ಲಿ ಆಗಿತ್ತಲ್ಲ ಅರಾಜಕತೆ, ಅದನ್ನ ನೆನಪಿಸುವಂತಿದೆ. ಅಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ, ಬಾಂಗ್ಲಾ ಪ್ರಜೆಗಳು ಭಾಗಿಯಾಗಿದ್ದಾರೆ. ಅವರೆಲ್ಲರೂ ತಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. ಈ ಹೋರಾಟ ಹಿಂಸಾತ್ಮಕ ಸ್ವರೂಪ ಪಡ್ಕೊಂಡಿದೆ. ಅಲ್ಲಿ ಕರ್ಫ್ಯೂ ಜಾರಿಯಾಗಿದೆ. ಹೀಗಿದ್ರೂ ಕೂಡ ಅಲ್ಲಿ ಪ್ರತಿಭಟನೆಯ ಕಿಚ್ಚು ಮಾತ್ರ ಆರ್ತಾ ಇಲ್ಲ. ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಬಾಂಗ್ಲಾವನ್ನ ತೊರೆದು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ಭಾರತಕ್ಕೆ ಬಂದಿದ್ದಾರೆ ಪ್ರಾಣ ಉಳಿಸಿಕೊಳ್ಳೋಕೋಸ್ಕರ. ಆದ್ರೆ ಅಲ್ಲಿ ಇರುವಂತಹ ಮೀಸಲಾತಿ ಹೆಚ್ಚಿರುವಂತಹ ಜನರ ಪರಿಸ್ಥಿತಿ ಏನಾಗಬೇಡ, ಹಿಂದೂಗಳ ಪರಿಸ್ಥಿತಿ ಏನಾಗಬೇಡ ಅನ್ನುವಂತಹ ಆತಂಕ ವಿಶ್ವದಾದ್ಯಂತ ಕಾಡ್ತಾ ಇದೆ. ಹಿಂದೂಗಳ ಸಿಕ್ಕಲ್ಲಿ ಅಥವಾ ಮೀಸಲಾತಿ ಹೆಚ್ಚಿರುವಂತಹ ಜನ ಸಿಕ್ಕಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹತ್ಯೆ ಮಾಡುವಂತಹ
ಹಲ್ಲೆ ನಡೆಸುವಂತಹ ಕೆಲಸ ಆಗ್ತಾ ಇದೆ. ಆದ್ರೆ ಈಗ ಎರಡು ದೃಶ್ಯವನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಒಂದು, ಹಿಂದೂಗಳ ಮನೆಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಗುರಿಯಾಗಿಸಿಕೊಂಡು ಅವರ ಮನೆ ಮಂದಿ ಮೇಲೆ ಹಲ್ಲೆ ನಡೆಸಲಾಗ್ತಾ ಇದೆ, ಜೀವಂತವಾಗಿ ಸುಡುವಂತ ಕೆಲಸ ಕೂಡ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆ. ಢಾಕಾದಲ್ಲಿ ಅತಿ ಹೆಚ್ಚು ಹಿಂಸಾತ್ಮಕ ಸ್ವರೂಪ ಪಡ್ಕೊಂಡಿದೆ ಈ ಒಂದು ಪ್ರತಿಭಟನೆ. ಮತ್ತೊಂದು ದೃಶ್ಯ, ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರ ನಿವಾಸಕ್ಕೆ, ಅವರ ಬಂಗಲೆಗೆ ತೆರಳಿ ಜನ ಅಲ್ಲೂ ಕೂಡ ದಾಂಧಲೆಯನ್ನ ನಡೆಸಿ ಕೈಗೆ ಸಿಕ್ಕ ವಸ್ತುಗಳನ್ನ ದೋಚ್ಕೊಂಡು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಡೆಲ್ಲಿ ಕರೆಸ್ಪಾಂಡೆಂಟ್ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, ಈ ಮೀಸಲಾತಿ ಕುರಿತಂತೆ ಅವಾಗವಾಗ ಬಾಂಗ್ಲಾದೇಶ ಹಿಂಸಾತ್ಮಕ ಸ್ವರೂಪವನ್ನ ಪಡ್ಕೊಳ್ತಾನೆ ಇತ್ತು. ಆದ್ರೆ ಆತಂಕ ಮೂಡಿಸ್ತಾ ಇರೋದು ಹಿಂದೂಗಳನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಈ ಪರಿಸ್ಥಿತಿ ಸರಿ ಹೋಗೋದಕ್ಕೆ ಇನ್ನೆಷ್ಟು ದಿನಗಳು ಬೇಕಾಗುತ್ತೆ ಅಂತ? ಸಭಾ, ನೀವು ಬಾಂಗ್ಲಾದೇಶದಲ್ಲಿರುವಂತಹ ಪ್ರತಿಭಟನೆಯನ್ನು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಈ ಹಿಂದೆ ಕಳೆದ 1.5 ವರ್ಷದ ಹಿಂದೆನೂ ಸಹಿತ ಪ್ರತಿಭಟನೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲೂ ಸಹಿತ ಹಿಂದೂ ದೇವಾಲಯಗಳನ್ನೇ ಟಾರ್ಗೆಟ್ ಮಾಡ್ಲಾಗ್ತಾ ಇತ್ತು. ಇವತ್ತಿನ ಪ್ರತಿಭಟನೆಯ ಸಂದರ್ಭದಲ್ಲಿ, ಅಂದ್ರೆ ಈಗ ಕಳೆದ ಒಂದು 4-5 ದಿವಸಗಳಿಂದ ನಿರಂತರವಾಗಿ ಅತಿ ಉದ್ವಿಗ್ನವಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣವಾಗಿತ್ತಲ್ಲ, ಈ ಸಂದರ್ಭದಲ್ಲೂ ಸಹಿತ ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಬಿಸಿ ಇರುವಂತದ್ದು, ಪ್ರತಿಭಟನೆಯ ಕಾವು ಪಡ್ಕೊಂಡಿರುವಂತದ್ದು, ಅಲ್ಲಿ 30% ಅಂದ್ರೆ ಮೀಸಲಾತಿಯನ್ನು ತೆಗೆದುಕೊಳ್ಬಾರದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತು. ಆದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಾವು ನೋವು ಆಗ್ತಾ ಇರುವಂತದ್ದು ಹಿಂದೂಗಳ ಮೇಲೆ, ಹಿಂದೂಗಳನ್ನ ಏನಂದ್ರೆ ಸಜೀವವಾಗಿ ದಹನ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇರುವಂತದ್ದು ಬಹಳಷ್ಟು ಆತಂಕಕಾರಿ ವಿಚಾರ. ಈಗ ಒಟ್ಟು 300ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿದಾರಲ್ಲ, ಆ 300ಕ್ಕೂ ಹೆಚ್ಚು ಜನ ಸಾವಿಗೀಡಾಗಿರಲ್ಲಿ ಅತಿ ಹೆಚ್ಚು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಸಾವಿಗೀಡ ಮಾಡಲಾಗಿದೆ. ಮತ್ತೆ ಹಿಂದೂಗಳ ಮನೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹಿಂದೂಗಳ ಮನೆಗಳನ್ನ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಅಲ್ಲಿರುವಂತಹ ಸ್ಥಳೀಯರು ಮಾಡ್ತಾ ಇದ್ದಾರೆ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ, ಅಂದ್ರೆ ಕಡಿಮೆ ಪ್ರಮಾಣದಲ್ಲಿರುವಂತಹ ಹಿಂದೂಗಳಿದ್ದಾರೆ. ಹಾಗಾಗಿ ಅವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಅದು ಕ್ಲಾಶ್ ಯಾವ ರೀತಿ ಆಗ್ತಿದೆ ಅಂತಂದ್ರೆ, ಮೀಸಲಾತಿಯ ಪ್ರತಿಭಟನೆ ಹೋಗಿ ಹಿಂದೂ ಮುಸ್ಲಿಂಗಳ ಏನಂದ್ರೆ ಸಂಘರ್ಷದ ಪ್ರತಿಭಟನೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ಈ ಒಂದು ಸಂದರ್ಭದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ಅಲ್ಲಿ ಒಟ್ಟು 2-3 ಏನಂತಂದ್ರೆ ಇಸ್ಕಾನ್ ಟೆಂಪಲ್ಗಳೇನಿದ್ವಲ್ಲ, ಆ ಎಲ್ಲಾ ಟೆಂಪಲ್ಗಳ ಮೇಲೂ ಸಹಿತ ದಾಳಿಯನ್ನ ಮಾಡಲಾಗಿದೆ. ಮತ್ತು ಅದ್ರ ಜೊತೆಗೆ ಅವುಗಳ ದೇವಸ್ಥಾನದ ಒಳಗಡೆ ಇರುವಂತಹ ಗರ್ಭಗುಡಿಯಲ್ಲಿರುವಂತಹ ಮೂರ್ತಿಗಳನ್ನ ಸಹಿತ ಕಿತ್ತೆಸೆಯುವಂತಹ ಪ್ರಕರಣಗಳು ಸಹಿತ ಬೆಳಕಿಗೆ ಬಂದಿದ್ದಾವೆ. ಕೇವಲ ಇಸ್ಕಾನ್ ಟೆಂಪಲ್ ಮಾತ್ರ ಅಲ್ಲ, ಇಸ್ಕಾನ್ ಟೆಂಪಲ್ ಜೊತೆಗೆ ಕಾಳಿ ದೇವಸ್ಥಾನ ಆಗಿರ್ಬೋದು, ಅಥವಾ ಏನಂದ್ರೆ ವೈಷ್ಣೋ ಏನಂದ್ರೆ ದೇವಿಯ ಒಂದು ದೇವಸ್ಥಾನಗಳಾಗಿರ್ಬೋದು, ಆ ಎಲ್ಲಾ ದೇವಸ್ಥಾನಗಳ ಮೇಲೂ ಸಹಿತ ದಾಳಿಯನ್ನ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಈ ಸಂಬಂಧಪಟ್ಟ ಹಾಗೆ ಸ್ವತಃ ಇಸ್ಕಾನ್ ಟೆಂಪಲ್ ನ ಏನಂದ್ರೆ ಭಾರತದ ಮುಖ್ಯ ಏನಂದ್ರೆ ವ್ಯವಸ್ಥಾಪಕರು ಹೇಳಿರುವಂತದ್ದು ಹೌದು, ಬಾಂಗ್ಲಾದೇಶದಲ್ಲಿರುವಂತಹ ದೇವಸ್ಥಾನಗಳ ಮೇಲೆ ನಿರಂತರವಾಗಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಇದು ಹಿಂದೂಗಳಿಗೆ ಬಹಳಷ್ಟು ಆತಂಕ ತರಿಸುವಂತಹ ಕೆಲಸವಂತ ಹೇಳಲಾಗ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಏನಂದ್ರೆ ಬಹಳಷ್ಟು ಹಿಂದೂಗಳು ಏನಂದ್ರೆ ತಮ್ಮ ಮನೆಯಿಂದ ಹೊರಗಡೆ ಬರ್ದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಅದ್ರ ಜೊತೆಗೆ ಲತೀನ್ ದಾಸ್ ಆಗಿರ್ಬೋದು ಅಥವಾ ಮುಷ್ರಫೆ ಮರ್ಜಾತಾ, ಅಂದ್ರೆ ಇವರು ಮಾಜಿ ಕ್ರಿಕೆಟ್ ಏನಂದ್ರೆ ನಾಯಕರಾಗಿರುವಂತವ್ರು, ಅವರ ಮನೆ ಮೇಲೂ ಸಹಿತ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ನಿನ್ನೆ ಸ್ವತಃ ಅಲ್ಲಿರುವಂತಹ ಪ್ರಧಾನಿಯವರ ಮನೆಯ ಮೇಲೆ ದಾಳಿಯನ್ನ ಮಾಡೋದ್ರ ಜೊತೆಗೆ ಮನೆಯಲ್ಲಿರುವಂತಹ ವಸ್ತುಗಳೆಲ್ಲವೂ ಸಹಿತ ಅಂದ್ರೆ ಹೊತ್ಕೊಂಡು ಹೋಗುವಂತಹ ಕೆಲಸವನ್ನ ಪ್ರತಿಭಟನೆಕಾರರು ಮಾಡ್ತಾ ಇದ್ದಾರೆ. ಈ ಹಿಂದೆ ನೀವು ಪಾಕಿಸ್ತಾನದಲ್ಲಿ ಆಗಿರ್ತಕ್ಕಂತಹ ಪ್ರತಿಭಟನೆಯನ್ನು ನೋಡಿದ್ರೆ ಯಥಾವತ್ತು ಸೇಮ್ ದಿಟ್ ಕಾಪಿ ಅನ್ನೋ ರೀತಿಯಲ್ಲಿ ಏನಂತಂದ್ರೆ ಈ ಒಂದು ಬಾಂಗ್ಲಾದೇಶದಲ್ಲಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇರುವಂತದ್ದು. ಮತ್ತೆ ಈಗಾಗಲೇ ಅಲ್ಲಿ ಮಿಲಿಟರಿ ಆಡಳಿತ ಸಂಪೂರ್ಣವಾಗಿ ತಮ್ಮ ತೆಕ್ಕಿಗೆ ತೆಗೆದುಕೊಂಡಿದೆ. ನಾವು ಮುಂದಿನ ಕೆಲವೇ ದಿವಸಗಳಲ್ಲಿ ಏನಂದ್ರೆ ಹೊಸ ಪ್ರಧಾನಿಯನ್ನ ಏನಂದ್ರೆ ಆಕ್ಟಿಂಗ್ ಪ್ರಧಾನಿಯನ್ನ ನಿಯೋಜನೆ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಸಹಿತ ಹೇಳಿದ್ದಾರೆ. ಆದ್ರೆ ಪರಿಸ್ಥಿತಿ ನೋಡಿದ್ರೆ ಎಲ್ಲವೂ ಸಹಿತ ಕೈಮೀರಿ ಹೋಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಸಭಾ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.